ಹಾಯ್ ಸ್ನೇಹಿತರೆ, ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಸೂಪರ್ ಆಗಿ ಮಸ್ತಾಗಿ ಆರಾಮಿರ್ತೀರ ಅಂತ ಅನ್ಕೋತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸಾಯಂಕಾಲ ಬ್ಲಾಗನ್ನು ಶುರು ಮಾಡಿದ್ದೀನಿ. ಸೊ ಎಲ್ಲ ಫ್ರೆಶ್ ಆಗಿ ಮನೆಯೆಲ್ಲ ತೊಳ್ಕೊಂಡು ನೀಟಾಗಿ ಎಲ್ಲ ಮನೆಯೆಲ್ಲ ಹತ್ತೆಗೆ ಇಟ್ಕೊಂಡು ಮಾಡಿ ಸೊ ಇವಾಗ ದೇವ್ರ ಮುಂದೆ ದೀಪದನ್ನೆಲ್ಲ ಹಚ್ಚಿ ವಿಡಿಯೋನ ಶುರು ಮಾಡಾಕತ್ತೀನಿ. ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡ್ರಿ. ನಿಮ್ಗೆ ಲೈಕ್ ಮಾಡೋದಕ್ಕೆ ದುಡ್ಡು ಖರ್ಚಾಗಲ್ಲ, ನಿಮ್ದೇನು ಪ್ರಾಬ್ಲಮ್ ಆಗಂಗಿಲ್ಲ. ಒಂದು ಲೈಕ್ ಇರ್ತದ, ಲೈಕನ್ನು ಆಪ್ಷನ್ಗೆ ಕ್ಲಿಕ್ ಮಾಡಿ ನೋಡ್ರಿ ನಮ್ಮ ವಿಡಿಯೋಗಳು. ನೀವು ಎಷ್ಟು 10 ಜನ ನೀವು ಲೈಕ್ ಮಾಡಿದ್ರಂದ್ರೆ 10 ಮಂದಿಗೆ ನಮ್ಮ ವಿಡಿಯೋ ಹೋಗ್ತದ. ಅವರಿಂದ ಇನ್ನೊಬ್ಬರಿಗೆ ಈ ಥರ ಆಗಿ ನಮಗೊಂದೇನೋ ಹೆಲ್ಪ್ ಆಗುತ್ತೆ. ಇದೇ ಉದ್ದೇಶಕ್ಕೆ ಲೈಕ್ ಮಾಡ್ರಿ ಅಂತ ಹೇಳೋದು. ಲೈಕ್ ಮಾಡೋದ್ರಿಂದ ನಿಮ್ಮ ದುಡ್ಡು ಕಟ್ ಆಗಲ್ಲ. ತುಂಬ ಜನ ಗೊತ್ತಾಗಂಗಿಲ್ಲ, ಅಯ್ಯೋ ಇದು ಒತ್ತು ಬಿಟ್ಟರೆ ನಮ್ಮ ರೊಕ್ಕ ಹೋಗೋನು ಅಂತ ಹೇಳ್ತಿರ್ತಾರೆ. ಯಾಕಂದ್ರೆ ಈಗ ತುಂಬ ಆನ್ಲೈನ್ ಫ್ರಾಡ್ ಹಿಂಗೆ ನಡೀತಿರ್ತಾವ. ಸೊ ಭಯ ಪಡೋದು ಸಾಮಾನ್ಯ. ಆದರೆ ಯೂಟ್ಯೂಬ್ದಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ, ನಮ್ಮ ವಿಡಿಯೋಗೆ ಲೈಕ್ ಕೊಟ್ರೆ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮ್ಗೆ ತಿಳಿಸಿದ್ರೆ ನಿಮ್ಗೇನೂ ಪ್ರಾಬ್ಲಮ್ ಇಲ್ಲ. ಸೊ ಗೊತ್ತಿದ್ದರಿಗೆ ಏನೂ ಇಲ್ಲ, ಗೊತ್ತಿಲ್ಲಾರ್ದವ್ರಿಗೆ ಭಯ ಆಗ್ತಿರ್ತದ. ನನಗೂ ಮೊದಲು ಹಂಗೆ ಆಕ್ಕಿತ್ತು. ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆಕ ನೋಡ್ತಿದ್ರು ಲೈಕ್ ಕೊಡ್ತಿದ್ದಿಲ್ಲ, ಸಬ್ಸ್ಕ್ರೈಬ್ ಮಾಡ್ತಿದ್ದಿಲ್ಲ, ಕಮೆಂಟ್ ಮಾಡ್ತಿದ್ದಿಲ್ಲ. ನಾನು ಯಾವಾಗ ಮಾಡೋಕ್ಕೆ ಶುರು ಮಾಡಿದೆ ಅದ್ರ ಬಗ್ಗೆ ನನಗೆ ಗೊತ್ತಾಗೈತಿ. ಸೊ ಎಲ್ಲ ಫ್ರೀ ಆಗಿರ್ತೈತಿ. ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಮೆಸೇಜ್ ಕಮೆಂಟ್ ಹಾಕೋದು ಎಲ್ಲ ಫ್ರೀ ಇರ್ತೈತಿ. ಸೊ ಏನು ಭಯ ಪಡಬೇಡ್ರಿ. ಓಕೆ, ಬರ್ರಿ ವಿಡಿಯೋನ ಶುರು ಮಾಡೇ ಬಿಡೋಣ. शुभं करोति कल्याणं आरोग्यधन संपदा शत्रुबुद्धि विनाशया दीपं ज्योति नमोस्तुते दिव्या दिव्या दीपत्कानि कुंडलमूर्तिः दिवानपहं नमस्कार ओम बेट द्याओ मला अंदर याओ स्वामी मला बेट द्याओ दिगंबरा 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 ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬದ. ಆಯಿತು. ಎಷ್ಟು ದಿನ ಆಗಿತ್ತು ರೀ ಮಕ್ಕಳು ಈ ಥರದ್ದು ಪ್ರಾರ್ಥನೆ ಮಾಡೋದ ಬಂದ್ ಮಾಡಿಬಿಟ್ಟಿದ್ರು. ಈಗ ಮತ್ತೆ ಶುರು ಮಾಡಿಸಿದ್ದೀನಿ ರೀ. ಇದು ಒಳ್ಳೆಯದೇ ಇರುತ್ತೆ. ಈಗ ನನ್ನ ಮಗ ಇತ್ತೀಚೆಗೆ ಒಂದು ಸ್ವಲ್ಪ ಕಿಡಿಗೇಡ್ತನ ಮಾಡಾಕತ್ತಾನ. ಕಿಡಿಗೇಡಿ ಕೃಷ್ಣ ಆಗ್ಯಾನ. ಸ್ವಲ್ಪ ಮಕ್ಕಳಿಗೆ ಈ ಥರದ್ದು ಹೇಳೋದ್ರಿಂದ ಎಲ್ಲನೂ ಸರಳ ಆಗುತ್ತಾ, ಒಳ್ಳೇದಾಗುತ್ತೆ ಅನ್ನೋ ಭಾವನೆ ಇಟ್ಕೊಂಡು ಮಾಡಿಸ್ಬೇಕು. ನಾವು ಕೂಡ ಮಾಡಬೇಕು. ದೇವ್ರ ಮುಂದೆ ಈಗ ದೀಪ ಹಚ್ಚಿನ ಅಂತ ಹೇಳಿದೆ ನಿಮಗೆ. ಸೊ ಎಲ್ಲರ ಬೇಡಿಕೆ ಇಷ್ಟಾರ್ಥಗಳು ಎಲ್ಲನೂ ಕೂಡ ಸಿದ್ಧಿ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಕತ್ತೈತಿ, ನಿಮಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ನೋಡ್ರಿ. 108 ಹರಕೆಗಳು ಇರ್ತಾವೆ. 108 ಹರಕೆಗಳ್ನು ಕೂಡ ನಮ್ಗೆ ದೇವರು ನಮ್ಮನ್ನೊಬ್ಬರನ್ನ ನೋಡ್ಕೋತ ಕಾಯ್ಕೊತ ನಮ್ದ ಮಾಡ್ಕೋತ ಕುಂದ್ರಕ್ಕೆ ಅವ್ರಿಗೆ ಟೈಮ್ ಇರಂಗಿಲ್ಲ. ಸೊ 108ರೊಳಗೆ ಯಾವುದು ನಮ್ಗೆ ಒಳ್ಳೇದಿರ್ತೈತಿ, ಯಾವುದು ನಮ್ಗೆ ದೇವ್ರು ಕೊಡ್ಬೇಕು ಅನಿಸ್ತೈತಿ, ಖಂಡಿತ ನಮ್ಗೆ ಆ ದೇವರು ಕೊಟ್ಟೆ ಕೊಡ್ತಾನೆ. ನನ್ನ ಲೈಫಲ್ಲೂ ಕೂಡ ಅಷ್ಟೇ. ನನಗೆ ಯಾವುದು ಹೆಚ್ಚಿಗೆ ಒಂದು ಬೇಕಾಗೈತಿ ಅದನ್ನಂತರೂ ಖಂಡಿತ ಕೊಡ್ತಾ ಇದ್ದಾರೆ. ಸೊ ಇದೇ ಥರ ನಂಬಿಕೆ ಇಟ್ಕೊಂಡು ಹೋಗಬೇಕು. ಒಳ್ಳೇದಾಗುತ್ತೆ ಅನ್ನೋ ಭರವಸೆ ನನಗೈತಿ. ನಾನು ಆದಷ್ಟು ನಿಮಗೂ ಪಾಸಿಟಿವ್ ಆಗಿ ಹೇಳೋಕೆ ಇಷ್ಟಪಡ್ತೀನಿ. ನಮ್ಮ ಕಡೆ ಕೀಳಾಗಿದ್ದಾರೆ ನೋಡ್ರಿ, ಅವರು ನೋಡಿ ಬದುಕ್ರಿ, ಇವರು ನೋಡಿ ಬದುಕ್ರಿ, ಇದನ್ನೂ ನಾನು ಹೇಳೋಕೆ ಹೋಗಂಗಿಲ್ಲ. ನಿಮ್ಮ ಲೈಫ ನೀವು ಬದುಕ್ರಿ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಬದುಕ್ರಿ. ಅದಕ್ಕೆ ಪ್ರಯತ್ನ ಪಡ್ರಿ, ಫಲ ಸಿಗುತ್ತೆ ನಿಮಗೆ. ಯಾರ್ಯಾರನ್ನ ನೋಡಿ ಬದುಕಕ್ಕೆ ನಾವು ಬಂದಿಲ್ಲ, ಯಾರ್ಯಾರನ್ನ ನೋಡಿ ಜೀವ್ಸಕ್ಕೆ ನಾವು ಬಂದಿಲ್ಲ, ಯಾರ್ಯಾರನ್ನ ನೋಡಿ ನಾವು ಮೆಚ್ಚಿಸಕ್ಕೆ ಬಂದಿಲ್ಲ. ಸೊ ನಮ್ದು ಏನೈತಲ್ಲ ನಾವು ಮಾಡಕ್ಕೆ ಬಂದೀವಿ ಅಷ್ಟೇ. ನಾವು ನಮ್ಮ ಮನೆ, ನಮ್ಮ ಫ್ಯಾಮಿಲಿ, ನಮ್ಮ ಜೀವನ, ನಮ್ಮ ಒಂದು ಕೆಲಸಗಳು, ನಮ್ಮ ಕರ್ತವ್ಯ ಮತ್ತು ನಮ್ಮ ಲೈಫನ್ನು ನಾವು ಹೆಂಗೆ ತೊಗೊಂಡು ಹೋಗ್ಬೇಕು, ನಮ್ಮನ್ನು ನಾವು ಯಾವ ಥರ ಒಳ್ಳೆಯ ಮಟ್ಟಕ್ಕೆ ನಾವು ತೊಗೊಂಡು ಹೋಗ್ಬೇಕು, ನಾವು ನಮ್ಮ ಜೀವನ, ನಮ್ಮ ಮನೆತನ ಎಲ್ಲನೂ ಕೂಡ ನಾವು ಅದಕ್ಕೋಸ್ಕರನೇ ನಾವು ಟೈಮನ್ನು ಹಾಕಬೇಕು. ಓಕೆ, ಅವರು ನೋಡ್ಬೋದಕ್ಕೆ ಇವರು ನೋಡ್ಬೋದಕ್ಕೆ ಅಂತೇಳಿ ಕೆಲವರು ಬುದ್ಧಿ ಮಾತಿಗಳಿರ್ತಾರೆ. ಬಟ್ ಅದು ಆ ಟೈಮಿಗೆ ಅಷ್ಟೇ ಸೀಮಿತ ಆಗಿರ್ತೈತಿ. ಜೀವನವಿಡೀ ಅದನ್ನೇ ಅಳವಡಿಸ್ಕೊಂಡು ನಾವು ಹೋಗೋಕ್ಕಾಗಂಗಿಲ್ಲ. ಯಾಕಂದ್ರೆ ಇದು ಜೀವನ ಆ ಥರ ಮಾಡಕ್ಕೆ ಹೋದ್ವಿ ಅಂದ್ರೆ ನಿಂತು ನೀರಾಗಿಬಿಡ್ತೈತಿ. ಹೌದಿಲ್ರಿ? ಅದಕ್ಕೆ ಪ್ರಯತ್ನ ಪಡ್ರಿ. ಫಲ ನಿಮ್ದು ಒಂದಿಲ್ಲ ಒಂದಿನ ಹುಡುಕಿ ಪ್ರಯತ್ನ ಪಟ್ಟು ಹುಡುಕಿ ಆಡಿದ್ರೆ ದೇವ್ರ ಸಿಗ್ತಾನಂತ. ಸೊ ನಮಗೆ ಯಾಕೆ ನಾವು ಬೇಡ್ಕೊಂಡಿದ್ದು ನಾವು ಪಡ್ಕೊಳಕ್ಕಾಗಂಗಿಲ್ಲ? ಸೊ ಖಂಡಿತ ಆಗುತ್ತಾ, ಒಳ್ಳೇದಾಗುತ್ತಾ, ಭರವಸೆ ನನಗೈತಿ. 108 ಆಗ್ಲಿಕ್ಕಂದ್ರೂ ಕೂಡ ಅದ್ರಾಗ ಎಷ್ಟು ಮಹತ್ವ ಇರ್ತೈತಿ, ಎಷ್ಟು ಒಳ್ಳೇದಾಗ್ಬೇಕು ಅನ್ನೋದು ನಮ್ಗೆ ದೇವ್ರಿಗೆ ಗೊತ್ತಿರ್ತೈತಿ. ಯಾರಿಗೆ ಯಾವಾಗ ಏನು ಕೊಡ್ಬೇಕು, ಏನಿಲ್ಲ, ಅವ್ರು ಎಷ್ಟು ಒಳ್ಳೆಯವ್ರು ಅದಾರ, ಅವರು ಯಾವ ಥರ ಬದುಕ್ತಾರ, ಎಲ್ಲ ಪ್ರತಿಯೊಂದನ್ನು ಕೂಡ ದೇವ್ರ ಇಚ್ಛೆ ಇಲ್ಲದ ಯಾವುದೂ ಆಗಂಗಿಲ್ಲ. ದೇವ್ರು ಇದಾನ ಈ ಭೂಮಿ ಮೇಲೆ, ಅದಕ್ಕಂತನೇ ಎಲ್ಲ ನಡೀತಿರುವಂಥದ್ದು ಅನ್ನೋದು ನನ್ನ ನಂಬಿಕೆ.
ಒಬ್ಬೊಬ್ರಿಗೆ ನಂಬಿಕೆ ಇರುತ್ತೆ, ಒಬ್ಬೊಬ್ರಿಗೆ ಇರಲ್ಲ. ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಕಷ್ಟ ಅಂತೂ ಪಡಲೇಬೇಕಾ. ದೇವರು ನಂಬೋದವರು ನಮ್ಮದೇ ಇರೋರು ಯಾರೇ ಇದ್ರೂ ಕೂಡ ನಾವು ಕಷ್ಟಪಟ್ಟರೆ ನಮ್ಮನ್ನ ಆಕಾಶ ಬರೋದು. ಅದರಿಂದ ನಾವು ಆರೋಗ್ಯ ಆಯಸ್ಸು ನಮ್ಮ ಬೇಕು ಬೇಡಗಳನ್ನ ಈಡೇರಿಸ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಏನಪ್ಪ ಸಹಿತಕ್ಕ ಇಷ್ಟೊಂದು ಬೋಧನೆ ಮಾಡ್ತಾ ಅಂತ ಅನ್ಕೋಬೇಡ್ರಿ. ಹೇಳೋದಿಕ್ಕೆ ಯಾವುದಕ್ಕರ ಆಗಲ್ಲಕ್ಕ. ಲಚ್ಚರ್ ಕೊಡ್ತಾರೆ ಹಂಗೆ ಅನ್ಕೊಡಕ್ಕೆ ಹೋಗ್ಬೇಡ್ರಿ. ಇದು ಲಚ್ಚರ್ ಅಂತಲ್ಲ, ಇದು ಇರೋ ಅಂಥ ಫ್ಯಾಕ್ಟ್. ಪಾಸಿಟಿವ್ ಹೇಳಕತ್ತೀನಿ. ಇಲ್ಲದೆ ಇರೋದನ್ನು ನಾನು ಹೇಳಕ್ಕೆ ಹೋಗಂಗಿಲ್ಲ. ಬೇಡ ಇದ್ರಾಗೆ ಬದುಕ್ರಿ, ಹಂಗೆ ಬದುಕ್ರಿ, ಅದು ಹೌದು ನಿಜ. ಇವಾಗ ಯಾರೋ ಒಂದು ಕಾರ್ ತೊಗೊಂಡ್ರು ನಾವು ತೊಗೋಬೇಕಂತ ಅನ್ಕೊಂಡ್ವಿ ಅಂದ್ರೆ ಅದು ತಪ್ಪು. ಇದ್ದುದ್ರೊಳಗೆ ಬದುಕಬೇಕನ್ನೋದು ಆ ಮಾತಿಗೆ ಅದು ಅರ್ಥ ಸೂಟ್ ಆಗುತ್ತೆ. ಆದರೆ ಏನೋ ನಾವು ಒಂದು ಬಟ್ಟೆ ತೊಗೋಬೇಕು, ನಾವು ಚಂದಂದ ಅರ್ಬಿ ಉಟ್ಕೋಬೇಕಂತ ಅಂದ್ಕೊಂಡ್ವಿ ಅಂದ್ರೆ ಆ ಮಾತಿಗೆ ಇದ್ದುದ್ರ ಬದುಕ್ರಿ ಅನ್ನೋದು ಸೂಟ್ ಆಗಲ್ಲ. ಯಾಕಂದ್ರೆ ಅರ್ಬಿಗೆ ಲಕ್ಷಣಗಟ್ಟಲೆ ಖರ್ಚಾಗಂಗಿಲ್ಲ. ಈಗ ಒಂದು ಕಾರ್ ತೊಗೊಂಡಾರಂತಂದ್ರೆ ನಮ್ಗೆ ಲಕ್ಷಣಗಟ್ಟಲೆ ಬೇಕು. ಅಷ್ಟು ನಮ್ಮ ಮತ್ತಿದ್ರಿ ಇಲ್ಲಂತಂದ್ರೆ ಅದನ್ನು ನಾವು ಅವ್ರ ಕೂಡ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ. ಹೌದಾ? ಆ ಮಾತಿಗೆ ಅದು ಒಪ್ತೈತಿ. ನಾವು ಒಂದು ಏನಾದರೂ ಊಟ ಮಾಡಬೇಕು, ಒಂದು ಒಳ್ಳೆಯದು ತಿನ್ನಬೇಕು, ಒಂದು ಹಣ್ಣು ತೊಗೋಬೇಕು, ನಾವು ನೀಟಾಗಿರಬೇಕು, ಏನೋ ಒಂದು ಸಣ್ಣ ಪುಟ್ಟದ್ದು ತೊಗೋಬೇಕಂದಾಗ ಇನ್ನೊಬ್ಬರು ನೋಡಿ ಬದುಕೋದು ಅದು ನಮ್ಗೆ ಆ ಥರ ನಮ್ಗೆ ಯಾರಾದ್ರೂ ಮಾತು ಹೇಳಿದ್ರೆ ಅದಕ್ಕೆ ನಾವು ಸೂಟ್ ಆಗಲ್ಲ, ಆ ಮಾತಿಗೂ ಸೂಟ್ ಆಗಂಗಿಲ್ಲ. ಯಾವುದಕ್ಕೆ ಒಪ್ಕೋಬೇಕು ಅದಕ್ಕೆ ಒಪ್ಕೊಳ್ದೆ ಇರೋದಕ್ಕೆ ಆ ಮಾತುಗಳನ್ನೆಲ್ಲ ಕೇಳ್ಕೊಂಡು ಒಂದೊಂದು ಸಂದರ್ಭದಾಗ ಕೊಡೋಕ್ಕಾಗಂಗಿಲ್ಲ. ತಿಳಿದವರು ಬುದ್ಧಿ ಮಾತಿಗೆ ಹೇಳ್ತಾರೆ. ಅದಕ್ಕೆ ನಾನು ಯಾವತ್ತಿಗೂ ಕೂಡ ತಲೆಬಾಗಿ ಆಭಾರಿಯಾಗಿರ್ತೀನಿ. ನನ್ನ ಫ್ರೆಂಡ್ಶಿಪ್ ಏನಿದ್ರು ಕೂಡ ನಮ್ಮ ಅತ್ತಿದೇರು, ನಮ್ಮ ತಾಯಂದ್ರು ವಯಸ್ಸಿನವ್ರದ್ದು, ಇವ್ರು ಕೂಡ ನನ್ನ ಗೆಳತನ, ಇವ್ರು ಕೂಡ ನನ್ನ ಮಾತು, ನನ್ನ ಟೈಮ್ ಪಾಸು ಜಾಸ್ತಿ ಇರುವಂಥದ್ದು. ನೀವು ನೋಡ್ತೀರಿ, ನನಗೆ ಯಾರು ಕೂಡ ಫ್ರೆಂಡ್ ಸರ್ಕಲ್ ಇಲ್ಲ. ಇದ್ರೂ ಕೂಡ ನಮ್ಮ ನೆಗೆಂಡ್ತಾರೆ ಅದಾರ, ಅವರೆಲ್ಲರೂ ನನಗಿನ್ನ ದೊಡ್ಡವರೇ ಅದಾರ. ಇರೋದ್ರೊಳಗೆ ಈಗ 4ನೇ ಸಣ್ಣ ಸೊಸಿ, ಇನ್ಮ್ಯಾಗ ನನಗಿನ್ನ ಅಬೇಕು ಸಣ್ಣಕ್ಕೆ ಸೊಸಿ ಬರ್ತಾಳೆ ನಮ್ಮ ಫ್ಯಾಮಿಲಿ ಒಳಗೆ. ತೋರಿಸ್ತೀವಿ ಶುಭಮ್ ನೆಂಟಿ. ಸೊ ನಾನು 4ನೇ ಸೊಸಿ, ಮುಂದೆ 5ನೇ ಸೊಸಿ ಇವಾಗ ಇನ್ನೂ ವೇಟಿಂಗ್ ಲಿಸ್ಟ್ನಾಗ ಅದ ರೀ. ನೆಕ್ಸ್ಟ್ ಅದ್ರ ಬಗ್ಗೆ ಒಂದಿನ ಹೇಳ್ತೀನಿ ನಿಮಗೆ ಶುಭಮ್ ಬಂದ್ಮ್ಯಾಗ. ಹೀಗಾಗಿ ನಮ್ಮ ಬದುಕನ್ನು ನಾವು ಬದುಕಬೇಕಾ. ಸಾಯಂಕಾಲ ಬಾಂಡೆಗಳದೆಲ್ಲನೂ ಕೂಡ ತಿಕ್ಕೈತ್ರಿ. ಆವಾಗಲೇ ನೀರು ಬಂದಿದ್ವು. ಸೊ ಅದೆಲ್ಲ ಈಗಂತೂ ಸ್ವಲ್ಪ ಅಜಿತಿ ಆಗಕತ್ತೈತಿ. ಏನೋ ಮುಂದೆ ಚೂರು ಆಕತಿ. ಏನಾದ್ರೂ ಮತ್ತೆ ಮಾಡಲೇಬೇಕ್ರಿ. ಒಬ್ಬರ ಇಬ್ಬರ ಇಷ್ಟು 24 ಮನೆ, 24 ಫ್ಯಾಮಿಲಿ. ಒಬ್ಬೊಬ್ರ ಮನೆಯಾಗನೇ 2 ಮಂದಿಗೆ ಹಿಡಿದ್ರೆ ಎಷ್ಟಾಗುತ್ತೆ ರೀ? ಒಂದು 50 ಮಂದಿ ಆಗುತ್ತೆ. ಹೌದ್ರಾ? ಕಂಡಾಪಟ್ಟಿ ಮಂದಿ, ಕಂಡಾಪಟ್ಟಿ ಮನೆ, ಪರಿಶಿ, ಟಾಯ್ಲೆಟ್, ಬಾತ್ರೂಮ ಇದೆಲ್ಲಕ್ಕೂ ಮೇಂಟೈನ್ ಮಾಡ್ಬೇಕಂದ್ರೆ ನೀರು ಬೇಕು. ಒಂದಾಗನ ಒಂದು ಜೀವನದಾಗ ಇದ್ದೇ ಇರುವಂಥದ್ದು. ಏನು ಮಾಡ್ಬೇಕ್ರಿ? ಹೆಂಗೆ ಬರ್ತಂಗೆ ಹೋಗ್ಬೇಕಾ? ಹಳೆ ಮನೆ ಇದ್ದಾಗ ನಮ್ಮ ಮನೆ ಆದ್ರೆ ಸಾಕಪ್ಪ, ನಮ್ಮ ಜೀವನ ಸೆಟಲ್ ಅಂತ ಅನ್ಕೊಡ್ತಿದ್ವಿ. ಇಲ್ಲಿ ಬಂದ್ಮ್ಯಾಗ ಇದು ಹಿಂಗೆ ಇದು ಪಯಣ, ಇದು ಹಿಂಗೆ ಸಾಕ್ತಿರ್ತೈತಿ. ಒಂದು ಎಲ್ಲನೂ ಈಗ ಒಂದು ಬತ್ತಪ್ಪ ನಮ್ದು ಲೈಫ್ ಸೆಟಲ್ ಅಂತ ಅನ್ಕೊಳಕ್ಕೆ ಒಮ್ಮೊಮ್ಮೆ ಆಗಂಗಿಲ್ಲ. ಒಂದೊಂದು ವಿಷಯದಾಗ ನಾವು ಆಗ್ಬೋದು. ಈಗ ಮನೆ ತೊಗೊಂಡ್ವಿ, ಲೈಫ್ ಸೆಟಲ್ ಆಯಿತು. ಬಟ್ ಅದು ಮುಂದಿಂದ ಏನು ಬರ್ತಾವಲ್ಲ ಟಾಸ್ಕ್ಗಳು, ಅದನ್ನೆಲ್ಲ ಫೇಸ್ ಮಾಡಲೇಬೇಕು. ಹೌದೇನಿಲ್ರಿ? ಅಭಿಪ್ರಾಯನ ಹಂಚ್ಕೊಳೋದಕ್ಕೆ ಯಾವುದೂ ತಪ್ಪಿಲ್ಲ ಅನ್ನೋದು ನನ್ನ ಒಂದು ವಿಚಾರ ಇಷ್ಟೇ. ಸೊ ಏನು ಹೇಳ್ಬೇಕ್ರಿ, ಚಹಾ ಮಾಡ್ಕೊಳಕ್ಕೆ ಹಾಲು ಕಲಿಗ್ಯಾವು. ಯಜಮಾನ್ರಿಗೆ ಫೋನ್ ಹಚ್ಚಂಗಿಲ್ಲ. ಫೋನ್ ಹಚ್ಚಿರು ಬೈದು ಬಿಡ್ತಾರ. ಮಧ್ಯಾಹ್ನ ಥರ ಕೆಲಸ ಇತ್ತು, ತಂದು ಕೊಟ್ಟಿಲ್ಲ. ಹೇಳಿದ್ರು ಬರ್ತೀನಿ ಅಂದ್ರಂತ ಹೋಗ್ಯಾರ. ಮತ್ತು ಗರ್ದಿ ಐತಿ ಅಂಗಡ್ಯಾಗ, ಹಂಗಂಗೆ ಚಾಲು ಮಾಡಿಬಿಡ್ತಾರ. ಸೊ ಹಾಗಾಗಿ ಒಂದಿನ ನೋಡೋಣ, ಚಹಾ ಕುಡಿಲಿಕ್ಕೆ ಏನೂ ಆಗಂಗಿಲ್ಲ. ಪರವಾಗಿಲ್ಲ, ನಡಿತೈತಿ. ಅಡುಗೆ ನೋಡ್ಬೇಕ್ರಿ, ಏನಾರ ಮಾಡಬೇಕು ನೋಡೋಮಂತ. ನೀನು ಒಂದು ಇದಕ್ಕಿಂತ ಮುಂಚೆಗಿನ ಬ್ಲಾಗ್ದೊಳಗೆ ಏನು ಬೆಳಗ್ಗೆ ಆಗ್ತೀನೋ ಸಂಜೆಗೆ ಆಗ್ತೀನೋ ಗೊತ್ತಿಲ್ಲ. ಆ ಬ್ಲಾಗ್ದಾಗ ಹೇಳಿದ್ದೆ ನಮಗೊಬ್ರು ಸಿಸ್ಟರ್ ಗಿಫ್ಟ್ ಕೊಟ್ಟಾರಂತೇಳಿ. ಅದು ಏನೈತೆ ಅಂತೇಳಿ ನೋಡೋಣ ಅಂತ. ಮತ್ತು ಸ್ವಲ್ಪ ಮಾತಿಂದ ನಿಮ್ಗೆ ಏನಾದರೂ ಬೇಜಾರಾಗಿದ್ರೆ ಖಂಡಿತ ಅವ್ನಿಗೆ ಕ್ಷಮೆ ಇರಲಿ. ಒಂದೊಂದು ಸರಿಗೆ ಏನೋ ಮಾತಾಡ್ಬೇಕಂದ್ರೆ ಸ್ವಲ್ಪ ಲೆಂತಿಯಾಗಿ ಹೋಗಿಬಿಡ್ತೈತೆ ವಿಡಿಯೋ. ಸ್ವಲ್ಪ ಎಷ್ಟು ಶಾರ್ಟ್ಕಟ್ನಾಗ ಹೇಳ್ಬೇಕಂದ್ರೂ ಅದು ಭಾವನೆಗಳನ್ನು ವ್ಯಕ್ತಪಡಿಸೋಕೆ ಹೋದ್ನೆಲ್ಲ ಸ್ವಲ್ಪ ಲೆಂತಿ ಆಗುತ್ತಾ, ದಯವಿಟ್ಟು ಕ್ಷಮಿಸ್ರಿ. ಓಕೆ, ಓಪನ್ ಮಾಡಿ. ಈ ನನ್ನ ಮಗನಿಗೆ ಭಾರಿ ಖುಷಿ ರೀ. ನಿಂದ್ರು ಒಂದು ಫೋಟೋ ತಗೊಂಡಮ್, ನಿಂದ್ರು. ಅಯ್ಯೋ ಎಕ್ಕರ್ಲಾಡ್ತಾನ. ಕತ್ರಿ ತಗೊಂತೀರೇನ? ತಗೋಲೈತ್ ನಾವು. ಯಪ್ಪ ಒಳಗಿನ ಕಟ್ ಮಾಡಿ ಮತ್ತೆ ಹಂಗೆ ಹಿಡ್ಕೊರಿ. ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ ಪಿಲ್ಲ, ಈ ಕಡೆ ನೋಡು. ಹಾಂ, ಓಪನ್ ಮಾಡ್ರಿ. ಹಾಂ ಹ್ಞೂ 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 ಹ್ಞೂ
मला वाटतं टीव्हीचा मम्मी हा? लावलेला असं का बरं अगर काम कर आलं सोडा मला वाटतं याच्यात टीव्हीचा टी व्ही मला वाटतं पण याच्यात लॅपटॉप आहे बबल्सचं आहे का ते बबल्सचं आहे नाही बेबी ते टॉय आहे खरं खरं बबल्स नाही ना वर ते कॅरी बॅग वगैरे प्लेन आहे ना का त्यांना कट कर की आलाच की एक काम करतो आता बॅक साइड कट कर कसं पण करू कर ओपन पण सातचं ओपन केली वा ಇದನ್ನೊಂದು ಓಪನ್ ಮಾಡು ಕಡೆ वा असलं आहे बघ ओन कर अगं असं आहे बघ ನಿಂತಾರ ನಿಂದ್ರು ಇವನಿಗೆ ಒಟ್ಟ ಪುರ್ಸತ್ಗೆ ಆಗಲ್ಲಾಗೈತ್ರಿ इतने मम्मी तोच कर ತೆಗಿಯಲ್ಲ ಮುಂದಿಂದ ತೆಗಿಯೋದೈತಿ ಹಾಂ ತೆಗಿ ಅಲ್ಲೇನು ಪ್ರೆಸ್ ಮಾಡೋದೈತೆ ನೋಡು ಯೆಲ್ಲೋ ಕಲರ್ ಪ್ರೆಸ್ ಮಾಡು ಹಾಂ ವಾವ್ ಈ ಕಡೆ ತೋರಿಸು ಏ ವಾವ್ ವಾವ್ ನಿಂತಾರ ನಿಂದ್ರು ಈ ಕಡೆ ನೋಡ್ಬಿಲ್ಲ कसं चालू करतात का बघते नाही का बघते ಪಪ್ಪ ಬರೋಣಕ್ಕೆ ನೋಡ ನಿಂದ್ರಿಲಿಕ್ಕೆ ಮಲ್ಲು ಕಾಕ ಶುಭಮ್ ಕಾಕ ಕರೀಲೆ ಆಂಟಿ ಥ್ಯಾಂಕ್ ಯು ನನಗಿದು ಭಾಳ ಇಷ್ಟ ಆಗೈತಿ ಥ್ಯಾಂಕ್ ಯು ಆಂಟಿ ನನಗೂ ಕೂಡ ಇದು ಈ ಬಾಕ್ಸ್ ತೆಗೆದುಬಿಟ್ಟನೆ ಖುಷಿ ಆಯಿತು ಇದು ಎಲ್ಲ ನೋಡಿ ಫಸ್ಟ್ ಟೈಮ್ ಇದು ನಾನು ಯೂಸ್ ಮಾಡಕತ್ತೀನಿ ಅಂತ ನಂಗೆ ಅನ್ಸಾತದ ನೀವು ಕೊಟ್ಟಿದ್ದಕ್ಕೆ ಎಷ್ಟು ಕೃತಜ್ಞತೆ ಹೇಳಬೇಕು ನಂಗೆ ಗೊತ್ತಾಗೈತಿ ಕೋಟಿ ಕೋಟಿ ಕೃತಜ್ಞತೆಗಳು ಥ್ಯಾಂಕ್ ಯು ನನ್ನ ಮಕ್ಕಳಿಗೆ ಭಾಳ ಖುಷಿ ಆಗೈತೆ ನೋಡ್ರಿ ನಾವು ಒಮ್ಮೆ ನಮ್ಮ ಮಕ್ಕಳಿಗೆ ಕೊಡಿಸಿಲ್ಲ ಯೂಟ್ಯೂಬ್ದಾಗ ನನ್ನ ಸ್ನೇಹಿತರು ನಮ್ಮ ಅಕ್ಕ ತಂಗಿಯರಕ್ಕಿಂತ ಹೆಚ್ಚಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಮಕ್ಕಳಿಗೆ ಆಟ ಆಡಕ್ಕೆ ಕೊಡ್ಸಿರಿ ಅವ್ರ ಖುಷಿ ಕಾರಣ ಆಗಿರಿ ನಮ್ಮ ರೇಣುಕಾ ಸಿಸ್ಟರು ಕೂಡ ಅಷ್ಟೇ ಅವ್ರು ಕೊಡಿಸಿರುವಂಥ ಹೋಮ್ ನೋಡ್ರಿ ಇಲ್ಲೇ ಐತೆ ನೋಡ್ರಿ ಮತ್ತು ಅವ್ರ ಮನೆಗೆ ಹೋದಾಗ ಈ ಥರದ್ದೆಲ್ಲ ಕೊಟ್ಟು ಕಳಿಸಿದ್ರು ಮೇಲೆ ವಾ ವಿಡಿಯೋದಾಗ ಹೆಂಗೆ ಕಳ್ಸುತ್ತೆ ನೋಡ್ರಿ ಅದು ಇಲ್ಲಿ ನೋಡ್ರಿ ಒಂದ್ರ ಮ್ಯಾಗ ಒಂದು ಈ ಥರ ಗುಂಡ್ಗಿಗಳು ಸೊ ಅವನ್ನೆಲ್ಲ ಅಲ್ಲೇ ಇಟ್ಟಿನ್ರಿ ಚೆನ್ನಾಗಿ ಕಾಣಿಸ್ತಾವ ಅಂತೇಳಿ ಅವ್ರು ಅಲ್ಲಿದ್ದಾಗ ಆಟ ಆಡ್ತಿದ್ರು ಇವನಿಗೆ ಅದು ರಿಮೋಟ್ ಕಂಟ್ರೋಲ್ ಕಾರು ಕೂಡ ಕೊಟ್ಟಿದ್ರು ಎಲ್ಲೇ ಐತ್ರಿ ಅದು ಸೊ ನನ್ನ ಮಕ್ಳಿಗೆ ಖುಷಿ ಆಯ್ತು ಆ ಟೆಡಿ ಬೇರ್ ನೋಡ್ರಿ ರೇಣುಕಾ ಸಿಸ್ಟರ್ ಅವ್ರು ಕೊಟ್ಟಿದ್ದು ಇನ್ನೂ ತನ ಆಡ್ತಾರದ್ರ ಜೊತೆ ಮೋಟು ಅಂತೇಳಿ ಸೊ ಇವಾಗ ಲತಾ ಸಿಸ್ಟರ್ ಅಂತೇಳಿ ಬೆಂಗಳೂರ್ಲಿಂದ ಮಕ್ಕಳಿಗೆ ಇದನ್ನು ಕೊಡ್ಸ್ಯಾರಿ ಇದು ನೋಡಿದ್ರೆ ಒಂಥರ ಖುಷಿ ಆಗಿಬಿಡ್ತಾವೆ ಮೆಸೇಜ್ ಹಾಕಿದ್ರು ಅವರು ಮಕ್ಕಳಿಗೋಸ್ಕರ ಕಳ್ಸಿನ್ರಿ ಲ್ಯಾಪ್ಟಾಪ ಅಂತೇಳಿ ಖುಷಿ ಆಯ್ತು ಮಕ್ಕಳಿಗೆ ಆಟ ಆಡೋದಕ್ಕೆ ಒಂದು ಅವ್ರಿಗೆ ಟೈಮ್ ಪಾಸೂ ಆಗ್ತಾಯಿದೆ ಅದ್ರಾಗ ಏನಾದರೂ ಒಂದು ಕಲಿಸ್ಬೋದು ನಾವು ಒಮ್ಮೊಮ್ಮೆ ವಿಚಾರ ಮಾಡ್ತೀವಿ ಏನಾರ ಅವ್ರಿಗೆ ನೋಟ್ಬುಕ್ಕ ಇಂಥವು ಬ್ಯಾಗ ಬೂಟ ಇಂಥವು ಮನ್ಯಾಗ ಪೇರೆಂಟ್ಸ್ ಆಗಿ ಇನ್ನೊಂದು 4 ದಿನ ಬಿಟ್ಟು ತಂದ್ರಾತು ಇನ್ನೊಂದು 2 ದಿನ ಬಿಟ್ಟು ತಂದಾತು ಅಂತ ನಾವು ಅನ್ಕೊತಿರ್ತೀವಿ ಅಂಥದ್ರೊಳಗೆ ಅವ್ರು ಇನ್ನೂ ತನಕ ಫೋನ್ದಾಗ ಒಂದಿನೂ ನಮ್ಮ ಕೂಡ ಮಾತಾಡಿಲ್ಲ ಆದ್ರೂ ಕೂಡ ಅವರು ನಮ್ಗೆ ಬರೀ ಒಂದು ಮೆಸೇಜ್ ಮಾಡಿ ನಮ್ಗೆ ಅಡ್ರೆಸ್ ಕೊಡ್ರಿ ನಮ್ಮ ಪ್ರೀತಿಗೆ ನಾವು ಏನಾದರೂ ಕಳಿಸ್ತೀವಿ ಅಂತೇಳಿ ಒಂದ್ರ ಮ್ಯಾಗ ಒಂದು ಏನೇನೋ ಅವ್ರ ಪ್ರೀತಿಗೆ ಕೊಟ್ಟಿದ್ದಾರೆ ಅದಕ್ಕೆ ಯಾವತ್ತೂ ನಾವು ಆಭಾರಿಯಾಗಿರ್ತೀವಿ 5 ವರ್ಷ ಆಗ್ತಾ ಬಂತು ಯೂಟ್ಯೂಬ್ದೊಳಗೆ ನನಗೆ ಒಳ್ಳೆಯದೇನೇ ಆಗೈತಿ ಅಂಥವಿಂಥ ನಡು ಒಂದು ಸ್ವಲ್ಪ ಬೇಜಾರಾಗ್ಬೋದು ಬಟ್ ಇಷ್ಟು ಜನರ ಪ್ರೀತಿ ವಿಶ್ವಾಸ ಸಿಕ್ಕಿದ್ದು ಭಾಳ ಖುಷಿಯಾಗುತ್ತೆ ಕೊಡೋದು ತೊಗೊಳೋದು ಇಷ್ಟಕ್ಕೇ ಖುಷಿ ಅದಕ್ಕೆ ನೀವು ಅನ್ಕೋಬಾರ್ದು ಇದಕ್ಕೊಬ್ಬೊಬ್ರು ನೆಗೆಟಿವ್ ಕಮೆಂಟನ್ನು ಹಾಕ್ತಿರ್ತಾರೆ ಮತ್ತು ಹೊರಗಡೆ ಹೊರಗಡೆಲ್ದವ್ರಲ್ಲ ನಮ್ಮವರೇ ಹಾಕ್ತಾರೆ
ಹಂಗೆ ಹೆಂಗೆ ಕೊಡ್ತಾರ ಹಿಂಗೆ ಹೆಂಗೆ ಕೊಡ್ತಾರ ಹಂಗೆ ಅಂತೇಳಿ ನಾನು ಸುಮ್ಮನೆ ಯಾರ್ಯಾರೋ ಗಿಫ್ಟ್ ಕೊಟ್ಟಾರ ಅಂತೇಳಿ ಸುಳ್ಳು ಹೇಳಿ ನನಗೇನು ಮಾಡೋದೈತ್ರಿ, ನನಗೇನು ಆಗೋದೈತ್ರಿ ಫ್ರೆಂಡ್ಸ. ನಾನು ಯಾರಿಗೆ ಹೇಳ್ಬೇಕು ಯಾರಿಗೆ ಬಿಡ್ಬೇಕು, ಸೊ ನನಗೆ ಗೊತ್ತೈತಿ. ಹಾಗಾಗಿ ನಾನು ಎಲ್ಲರಿಗೂ ಅದಕ್ಕೆ ಕ್ಲಾರಿಟಿ ಕೊಡೋಕ್ಕಾಗಂಗಿಲ್ಲ. ತಿಳ್ಕೊಂಡವರು ಏನಾಗಿ ತಿಳ್ಕೊಂಡು ಅಲ್ಲಕ್ಕ ನಾವು ಒಳ್ಳೆ ರೀತಿಯಾಗಿ ಹೊಂಟೀವಿ, ನಮ್ಗೆ ಒಳ್ಳೆಯರು ಜನರು ಸಿಕ್ಕಿದಾರ, ಅದಕ್ಕೆ ನಾನು ಆಭಾರಿಯಾಗಿರ್ತೀನಿ. ಒತ್ತು ಪಡೋದನ್ನ ಏನಾರ ಮಾಡ್ತೀನಿ, ಅದಕ್ಕೆ ನನಗೆ ಗೊತ್ತಾಗಲ್ಲಾಗೈತ್ರಿ. ನಮ್ಮ ಮೈದ್ನವ್ರು ಕರಿತೀನಿ, ಚಾರ್ಜಿಂಗ್ ಅದು ಎಲ್ಲ ಹಚ್ಬೇಕು, ಅದನ್ನ ಹೆಂಗೆ ಸ್ಟಾರ್ಟಿಂಗ್ ತೋರಿಸ್ಬೇಕು ಮಕ್ಕಳಿಗೆ, ಅದನ್ನು ನನಗೂ ಏನೋ ಗೊತ್ತಿಲ್ಲ. ಸುಮ್ಮ ನಾವು ಕಲ್ತೀವಿ ಇದನ್ನಿಷ್ಟು ಯೂಟ್ಯೂಬ್ದೆಲ್ಲ ಈ ಬೇಸಿಕ್ ಏನೇನು ಬೇಕು ಅದನ್ನ ತಿಳ್ಕೊಂಡು ಹೊಂಟೀವಿ. ಲತಾ ಆಂಟಿ ಥ್ಯಾಂಕ್ ಯು ಇದು ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯ್ತು ನೋಡಿ. ವಿಡಿಯೋ ಮಾಡಿ ಅವ್ರು ಶೇರ್ ಮಾಡಿದ್ವಿ ವಾಟ್ಸಪ್ದಾಗ. ವಾಟ್ಸಪ್ ಕಾಲ್ ಮಾಡಿದ್ದೆ ನಾನು, ವಾಯ್ಸ್ ಕಾಲ. ಬಟ್ ಅವ್ರ ಸಿಸ್ಟರ್ ಇಲ್ರಿ ಬ್ಯುಸಿ ಇದೀವ್ರಿ, ಕಾಲ್ ರಿಸೀವ್ ಮಾಡೋಕ್ಕಾಗಲ್ರಿ ಸಿಸ್ಟರ್ ಅಂತ ಹೇಳಿದರು. ಫ್ರೀ ಇದ್ದಾಗ ಮಾಡ್ತೀನಿ ಅಂತ ಹೇಳಿದಾರ. ಒಂದಿನೂ ಮಾತಾಡ್ದೇನೆ. ನಮ್ಮವ್ರು ಅನ್ನೋರು ಕೂಡ ಒಂದು ಹೊತ್ತಿಗೆ ನಮ್ಗೆ 10 ರೂಪಾಯ್ದು ಕುರ್ಕುರಿ ನಮ್ಗೆ ಅಂಗ್ಸ್ಯಾರ. ಸಾಕಲ್ರಿ ಯೂಟ್ಯೂಬ್ದಾಗ ಇನ್ನಿದ್ರಕ್ಕಿಂತ ಹೆಚ್ಚಿಂದ ಏನು ನನಗೆ ಬಗಸ್ತೀನಿ. ಮಾಡೋದಕ್ಕೆ ಒಳ್ಳೆ ಪ್ರತಿಫಲ ನಮ್ಗೆ ಎಷ್ಟಿಲ್ಲ ಇಷ್ಟು ಆದಾಯ ಬಂದೇ ಬರ್ತೈತಿ. ಇಷ್ಟು ಜನರ ಪ್ರೀತಿ ಸಿಗಕತ್ತೈತಲ್ಲ, ಅದಕ್ಕೆ ಭಾಳ ಖುಷಿ ಪಡ್ತೀನಿ. ಸೊ ಅದನ್ನು ಫುಲ್ ಎಲ್ಲ ಇದು ಮಾಡ್ತೀವತ್ತು. ಶನಿವಾರ ರೀ ಬೇಡ, ನಾಳೆ ಬೆಳಗ್ಗೆ ಮುಜ್ಜಕಾಯಿ ಎಲ್ಲ ಮಾಡಿ ಅದನ್ನು ರವಿವಾರ ಇರುತ್ತೆ ರೀ, ಮಲ್ಲುವಾರ ಶುಭವಾರ ನಮ್ಮ 5 ಇರ್ತಾರೆ. ಆವಾಗ ಮತ್ತೆ ವಿಡಿಯೋ ಮಾಡಿಸ್ತೀನಿ, ಅವಾಗ ಓಪನ್ ಮಾಡೋದ್ನ್ಯಾಗ ಅದ್ರಾಗ ಹೆಂಗೆ ಮಾಡ್ತಾರೆ ಏನಿಲ್ಲ ಅಂತೇಳಿ. ನಮ್ಗದು 1 ಕೋಟಿಗಿನ ಹೆಚ್ಚಿಗೆ ಬೆಲೆ ಬಾಳದಂಥ ಖುಷಿ ನೋಡ್ರಿ. ಮೊದಲು ಪಿಲ್ಲೆ ಖುಷಿ ಆಗೈತಿ ಇಲ್ಲ? ಯಾವಾಗ ಮುರಿತಿ? ನಾ ಅದೇ ಕೇಳ್ತೀನಿ ಅವನಿಗೆ, ಯಾವಾಗ ಮುರಿತಿಯಪ್ಪ, ಯಾವಾಗ ರಿಪೇರಿ ಮಾಡ್ತೀಯಪ್ಪ ಅಂತೇಳಿ. ಏಯ್ ಚಂದ ತೊಗೊಂಡಾಗ ಆಡ್ತಿ ಇಲ್ಲ ಅದನ್ನ? ದಿದ್ದಿ ಏನು ಮಾಡಲ್ಲ, ನೀನೇ ಮಾಡವ ಕಿತಾಪತಿ ಕೆಲಸ. ಓಕೆ ಫ್ರೆಂಡ್ಸ, ಮತ್ತೊಂದು ಸರಿ ಥ್ಯಾಂಕ್ ಯು ಲತಾ ಸಿಸ್ಟರ್. ಬೆಂಗಳೂರ್ಲಿಂದ ನಮ್ಮ ಲತಾ ಸಿಸ್ಟರ್ ಅವರು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಎಲ್ಲ ಅಂದ್ರೆ 1 by 1 ಬರ್ತಾವೆ ಗಿಫ್ಟ್ ತೊಗೋರಿ ಅಂದಿದ್ರು. ಸೊ ಸಾಕಷ್ಟು ಬಂದಿದ್ದಾವ ಅಂತೇಳಿ ನಾನು ಎಲ್ಲನೂ ಕೂಡ ಒಂದ್ರಾಗಂತ ಮಾಡಿದ್ದೆ. ಬಟ್ ಇವತ್ತು ಮತ್ತು ಇದನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ, ಮೆಸೇಜ್ ಹಾಕಿದ್ರು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ಪಾ. ಫ್ರೆಂಡ್ಸ ನೋಡ್ರಿ, ಇವೆರಡು ಕೂಡ ಮತ್ತೊಂದು ಸಟ್ ಆರ್ಡ್ರು ಆಗಿದ್ದಾವ. ಈಗಷ್ಟೇ ಅಮೌಂಟ್ ಹಾಕಿದ್ರಿ, ಜಸ್ಟ್ ವಾಟ್ಸಪ್ ಮಾಡಿದರು, ಅದ್ರೊಳಗೆ ಡಿಸೈನ್ ಹಾಕಿದೆ. ಸೊ ಒಂದು ಈ ಥರ ಡಿಸೈನ್ ಬರ್ತೈತ್ರಿ, ತಾಳಿ ಬೆಂಗಳೂರು ಮಾಟ ಅಂತಾರೆ ಇದಕ್ಕೆ. ನೋಡ್ರಿ ಈ ಥರ ಡಿಸೈನ್ ಬರ್ತೈತಿ, ಚೆಕ್ ಮಾಡೀನಿ. ಚೆನ್ನಾಗಿನೇ ಬರ್ತಾವ್ರಿ ಫ್ರೆಂಡ್ಸ್. ಯಾರಿಗೆ ಬೇಕಾ ಲಿಮಿಟೆಡ್ ಸ್ಟಾಕ್ ಐತ್ರಿ, ಬುಕ್ಕಿಂಗ್ ಮಾಡ್ಕೊರಿ. ಇದು ಏನೈತಿ ಈ ಥರ ಲಕ್ಷ್ಮಿ ಡಿಸೈನ್ ಐತಿ ನೋಡ್ರಿ. ಈ ಥರ ಒಂದು ಬೆಂಗಳೂರು ಮಾಟ ಐತಿ, ಒಂದು ಲಕ್ಷ್ಮಿ ಡಿಸೈನ್ ಐತಿ. ಸೇಮ್ ಅಂತಂದ್ರೆ ಚೆನ್ನಾಗಿ ಅನ್ಸಲ್ರಿ, ಬೇರೆ ಬೇರೆ ಸಟ್ ಈ ಥರ. ಇದು ಯಾವ ಊರಿಗೆ ಹೊಂಟೈತಪ್ಪ ಅಂತಂದ್ರೆ ಹುಕ್ಕೇರಿ ಡಿಸ್ಟಿಕ್, ಬೆಳಗಾವಿ ತಾಲೂಕು, ಶಿರ್ಗಾವಿ ಅಂತ ನೋಡ್ರಿ ಊರು, ಅಲ್ಲಿಗೆ ಹೊಂಟೈತೆ ನೋಡ್ರಿ ಫ್ರೆಂಡ್ಸ್. ಇದು ನಮ್ಮ ಸಿ.ಎ ಮೇಡಮ್ ಅವನಿಗೆ ಕಾಣಿಸಲ್ಲ ಹೇಳ್ರಿ. ನಮ್ಮ ಸಿ.ಎನ್ ನೋಡ್ರಿ, ಚಮ್ಮನಗುಡಿ ಮಾಡಿದ್ದೆವು, ಮಂಜಡಿ ತಗೊಂಬಂದೇವ್ರು ಹೋಗಿ ಇವಾಗೆಲ್ಲ ಫುಲ್ ಟಕ್ಕಲ್. ನಿಖಿತಾ ಊರಿಗೆ ಹೊಂಟಾಳ್ರಿ, ಈಗ ಹೈದ್ರಾಬಾದಿಗೆ ಹೊಂಟಾಳ ನೋಡ್ರಿ. ಮತ್ತೆ ಬರೋಕದಾಳ. ನೆಕ್ಸ್ಟ್ ಯಾಕೆ ಬರ್ತಾ ಅಂತ ನಿಮ್ಗೆ ಹೇಳ್ತೀವಿ ಬೇರೆ ವಿಡಿಯೋದಾಗ. ಬಾಯ್ ಬಾಯ್ ಶಿಯಾ, ಬಾಯ್. ಆಯ್ ಇಲ್ಲದ ಬೈ ನನ್ನ ಬಲ್ಲಿ ನನ್ನ ಕೈ ಆಗತ್ತೆ. ಇಲ್ಲ ಮುಂದೆ ಇಡ್ತೀರಿ. ಬರೋದೊಂದು ಹಬ್ರ, ಹೋಗೋದೊಂದು ಹಬ್ರಿ. ವಾ ಹೆಣ್ಮಕ್ಳದು ಎರಡು ಚಂದ ಕೂತಾವ್ರಿ. ಅವನಿ गावाला जाती. इकड बापू, इकड बा. बाय ಅವನಿ, ಬ್ಯಾಕ್ ಬ್ಯಾಕ್ ಬಾಯ್. ಸಿ ಯು. ಇಲ್ಲ ತಳಗೇನೇನ್ರ ಗಾಣಾಗ್ಯದ, ಏನ್ರ ಹತ್ತಿರ್ಬೇಕು ಬಿಡು ತಳಗ. ಹಾಂ ಇಲ್ಲಿ ಇಲ್ಲಿ ಬಾಜುಕದಲ್ರಿ. ಹಾಂ ಈ ಕಡೆ ಇದಾಗೈತ್ರಿ, ರಜ್ಜೆ ಆಗ್ಯದಲ್ಲ ತುಳ್ದ. अगं ती गावाला चालली आता. ಆಕೆಗೆ ತಿಳಿಯಲ್ಲ ಆಗ್ಯದ ಹೋಗೋದು ಬರೋದು.
बाय 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 ए हा ते तिकडचं पीठ ते सगळं घेतलं नको तिथे यायचं तिकडे जायचं कशाला बाय कर मामा चली ಬಾಯ್ ನಮ್ಗೆ ಹೋಗೋದದು ಊರಿಗೆ ಅಂತಳಕಿ ಹಾಳಲ್ಲ ನೋಡು लग्नाला येते मन आजच्या रडायली ಹಾ ಬಾಯ್ ಬಾಯ್ ಮತ್ತೆ ಬರ್ತಾಳಲ್ಲಗೆ ನಾವು ಅಕ್ಕ ತಂಗ್ಯ ರೋಲಿಂತ ಬರಾಗ ಹಿಂಗೆ ಆಗೈತೆ ನೋಡ್ರಿ ಪಪ್ಪು ನಮ್ಮನ್ನು ಅಳಕತ್ತಾಳ ಬರಾಗಿನ ಖುಷಿ ಹೋಗಾಗ ಇರಂಗಿಲ್ಲ ನೋಡ್ರಿ ಬಟ್ ಆದರೂ ಕೂಡ ಮತ್ತೆ ಬರೋಕದಾಳ ಶುಭಮ್ಮನ ಮದ್ವೆಗೆ ಸೊ ಹಿಂಗೆ ನೋಡ್ರಿ ಅಕ್ಕ ತಂಗರ ಜೀವ ಹಿಂಗೆ ಆಗತ್ತಾ ಅದಕ್ಕೆ ಚಾರ್ಜಿಂಗ್ ಮಾಡ್ಬೇಕ್ರಿ ಫ್ರೆಂಡ್ಸ ಯಜಮಾನ್ರು ಟ್ರೈ ಮಾಡಕತ್ತಿದ್ರು ಬಿಡಲ್ಲ ಅದು ಹಂಗತೆ ತುದಿಗಿಟ್ರ कसं संबळ वापरतो तसं चांगलं येते बघ पिल्लू सांगा लागले उद्या गड्डा आणते पप्पा ते लावून देते ಇದಕ್ಕೆ ನನ್ನ ಗಡ್ಡಿ ಚಾರ್ಜ್ ಆಗಲ್ಲಾಗೈತ್ರಿ ಸೊ ಇಲ್ಲೇನು ಇಲ್ಲೇ ಪಾಯಿಂಟ್ ಐತಲ್ಲ ಇದು ಈ ಥರ ಐತ್ರಿ ದೊಡ್ಡದೈತಿ ಇದು ಪಾಯಿಂಟ ಸಣ್ಣದೈತಿ ಮತ್ತು ನನ್ನ ಮೊಬೈಲ್ ಚಾರ್ಜ ಇನ್ನೊಬ್ಬರ ಮೊಬೈಲಿಗೂ ಹಚ್ಚಕ್ಕೆ ಬರಂಗಿಲ್ಲ ರೀ ಇದು ಹೇಳೇ ಕಳ್ಸ್ಯಾರ ಅವ್ರ ಅಂಗಡಿಯಾಗ ಇದಕ್ಕೆ ಕುಂದ್ರಕತ್ತೈತ್ರಿ ಇದು ಖರಾಬ್ ಆಗೈತಿ ಇದು ಗಡ್ಡಿನೇ ಖರಾಬ್ ಆಗೈತಿ ಇಲ್ಲಿ ಇದಕ್ಕೆ ಐತ್ರಿ ಹಾಕಕ್ಕೆ ಪಾಯಿಂಟ ಬಟ್ ಇದು ಫುಲ್ ಹೋಗ್ಬಿಟ್ಟೈತಿ ಉಪಯೋಗ ಇಲ್ಲಿದೆ ಈಗ ಅದಕ್ಕೂ ಟ್ರೈ ಮಾಡಿದ್ರು ಇದಕ್ಕೂ ಟ್ರೈ ಮಾಡಿದ್ರು ನೋಡ್ಬೇಕು ನಾಳೆಗೆ ಯಜಮಾನ್ರದ್ದು ಮೊಬೈಲ್ದು ಚಾರ್ಜಿಂಗ್ ಹೋಗೈತ್ರಿ ನನ್ನ ಮೊಬೈಲ ನಾ ಈಗ ಹಚ್ಕೊಡಲಾಗೀನಿ ನನ್ನ ಚಾರ್ಜಿಂಗ್ಲಿಂತ ಈ ಮೊಬೈಲ್ಗೆ ಚಾರ್ಜ್ ಹಾಕಕ್ಕೆ ನಾ ಹಚ್ಕೊಡಲಾಗೀನಿ ಈಗ ಆ ಮೊಬೈಲು ಚಾರ್ಜಿಂಗ್ಲಿಂತ ಅಷ್ಟು ನಾನು 36,000 ರೂಪಾಯಿ ಹಾಕಬೇಕಾಯ್ತು ಒಂದೊಂದು ರೂಪಾಯಿನೂ ಎಷ್ಟು ಕಷ್ಟಪಟ್ಟು ನಾನು ಅದಕ್ಕೆ ಅಮೌಂಟ್ ತುಂಬೀನಿ ರೀ ಅದು ನನಗೆ ಗೊತ್ತು ಅದಕ್ಕಂತೇಳಿ ನೋಡಿರಿ ನನ್ನ ಚಾರ್ಜಿಂಗ್ ನಾನು ಈಗ ತೊಗೊಂಡಿನಿ ಅವ್ರ ಅಪ್ಪ ನಾಳೆಗೆ ಚಾರ್ಜಿಂಗ್ ಇದು ತೊಗೊಂಡು ಬರ್ತಾನೆ ರೀ ಹಚ್ಚಿ ಕೊಡ್ತಾರೆ ಸೊ ಇಷ್ಟಾದ್ರೂ ನಮ್ಗೆ ಮಾಡ್ಬೇಕಾಗ್ಯದ ರೀ ಫ್ರೆಂಡ್ಸ್ ಪಾಪ ಅವ್ರು ನಮ್ಮ ಮಕ್ಳಿಗೆ ನಾವು ಏನಾರ ಕೊಡ್ಸಕ್ಕೆ ಮಾಡೋಕ್ಕೆ ವಿಚಾರ ಆಗ್ತೀವಿ ಲೆಕ್ಕ ಹಾಕ್ತೀವಿ ಬಟ್ ಅವ್ರು ನಮಗೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ಕೊಡ್ಸಾರಂದ್ರೆ ಈಗ ಅದಕ್ಕೆ ಗಡ್ಡಿ ತಂದು ಹಚ್ಕೊಟ್ರೆ ಮಕ್ಕಳು ಆಡ್ತಾವ್ರಿ ಆಂಟಿಗೆ ಥ್ಯಾಂಕ್ಸ್ ಹೇಳು ಥ್ಯಾಂಕ್ಸ್ ಆಂಟಿ ನಾನು ನಮ್ಮ ಕೈತ ಮತ್ತೆಯರು ನಮ್ಮ ಮಾವರು ಹೊಸರು ಕುಂತು ಇಲ್ಲೇ ಒಂಚೂರು ಟೈಮ್ ಪಾಸ್ ಮಾಡಿದ್ದೀವಿ ರೀ ಯಜಮಾನ್ರು ಲೇಟಾಗಿ ಬಂದರು ನಮ್ಮ ನಿಖಿತಾನು ಊರಿಗೆ ಹೋದಳಲ್ಲ ಇಲ್ಲೇ ಸ್ವಲ್ಪ ಹೊತ್ತು ಕೂತು ಮಾಡಿ ಟೈಮ್ ಪಾಸ್ ಮಾಡಿದ್ವಿ ಇಷ್ಟೊತ್ತನ ಇವಾಗ ನಿದ್ದೆ ಮಾಡೋದು ಓಕೆ ಈ ಬ್ಲಾಗ ಸಿಂಪಲ್ಲ ಡೈಲಿ ರೂಟೀನ್ ಆಗಿತ್ತು ಈ ಬ್ಲಾಗ್ ಹೆಂಗೆ ಅನಿಸಿತ್ತು ನಿಮ್ಗೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ನೆಕ್ಸ್ಟ್ ಬ್ಲಾಗ್ದೊಂದಿಗೆ ನಿಮ್ಮ ಜೊತೆ ಸಿಗ್ತೀವಿ ಊಟಕ್ಕೆ ಹಿಟ್ಟಿನ ಪಲ್ಯ ಚಪಾತಿ ಮತ್ತು ಪುಳಿಯೋಗರೆ ಮಾಡಿದ್ದೆ ನೋಡಿರಿ ಒಂಚೂರು ಉಳಿತು ಸೊ ಪುಳಿಯೋಗರೆ ತಿಂದು ಈಗ ಬ್ಲಾಗ್ ಎಂಡ್ ಮಾಡೋದು ನೋಡಿರಿ ನೆಕ್ಸ್ಟ್ ಬ್ಲಾಗ್ದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್